ಸ್ನೇಹಿತರೆ, ಹಬ್ಬ ಎಲ್ಲ ಮುಗೀತು. ಬೆಳಗ್ಗೆದ್ದು ಏನು ತಿಂಡಿ ಮಾಡೋದು, ನೆನ್ನೆನೇ ಎಲ್ಲ ಬಗೆಗಳನ್ನು ನನ್ನ ಕೈಲಾದಷ್ಟು ನಾನು ಮಾಡಿದ್ದೆ. ಇವತ್ತಿರ್ಗ ಏನು ಮಾಡೋದಪ್ಪ ಅಂತ ಫ್ರಿಡ್ಜ್ ನೋಡಿದೆ. ಸ್ವಲ್ಪ ತರಕಾರಿ ಇತ್ತು, ಆ ತರಕಾರಿ ಎಲ್ಲ ಹಾಕಿ ಖಾರ ಬಾತ್ ಮಾಡಿದೆ. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಖಾರ ಬಾತು ಅಂದರೆ ನಮ್ಮಲ್ಲೆಲ್ಲರಿಗೂ ತುಂಬ ಇಷ್ಟ. ಅದಕ್ಕೆ ಬೇಗ ಬೇಗ ಮಾಡಿ ಮುಗಿಸಿ ಬಿಸಿ ಬಿಸಿಯಾಗಿ ನಾನು ತಿಂಡಿ ತಿನ್ನೋ ಕೂತ್ಕೊಂಡೆ. ನನಗಂತೂ ಬಹಳ ಇಷ್ಟವಾದ ಒಂದು ಫಲಹಾರ ಅಂತಲೇ ಇದನ್ನು ನಾವು ಹೇಳ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಯಾಕೆ ತಡ, ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ಸಂಪೂರ್ಣವಾಗಿ ನೋಡಿ, ನನಗೆ ಎನ್ಕರೇಜ್ ಮಾಡಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ಖಾರ ಭಾತ್ ಮಾಡ್ತಾಯಿದ್ದೀನಿ. ನೋಡಿ, ಈ ಗ್ಲಾಸ್ನ ಅಳತೆಯಲ್ಲಿ 2.25 ಗ್ಲಾಸಷ್ಟು ರವೆಯನ್ನು ತೊಗೊಂಡು, ಉಪ್ಪಿಟ್ಟು ರವೆಯನ್ನು ತೊಗೊಂಡು, ನಾನು ತುಪ್ಪ ಹಾಕಿ 1.5 ಸ್ಪೂನು ದೇಸಿ ತುಪ್ಪವನ್ನು ಹಾಕಿ, ಸ್ವಲ್ಪ ಜೀರಿಗೆಯನ್ನು ಹಾಕಿ, ಘಮ್ಮಂತ ಘಮ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡಿದ್ದೀನಿ. ಸಣ್ಣ ಉರಿಯಲ್ಲೇ, ಅಂದರೆ ತೀರಾ ಸಣ್ಣ ಅಲ್ಲ, ಲೋ ಇಂದ ಮೀಡಿಯಮ್ ಮಧ್ಯದಲ್ಲಿ ನಾನು ಹುರಿಯಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಎಲ್ಲೂ ಅಡಿ ಹತ್ತಿಸ್ಕೋಬಾರ್ದು, ಘಮ್ಮಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ನಾನು ಹುರಿದು ಈಗ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ನಾನು ಖಾರ ಭಾತ್ ಮಾಡ್ತಾ ಇರೋದು. ಸೊ ಈಗ ಒಂದು 3 ಸ್ಪೂನಷ್ಟು ಗಾಣದಿಂದ ತೆಗೆದ ಪರಿಶುದ್ಧವಾದ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಮೊದಲಿಗೆ ಬಿಸಿ ಆಗಲಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಈಗ ಸಾಸಿವೆ ಮತ್ತು ಜೀರಿಗೆಯನ್ನು ಮೊದಲಿಗೆ ಹಾಕ್ತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಸ್ನೇಹಿತರೆ ನೋಡಿ, ಚಿಟಪಟ ಅಂತ ಎಲ್ಲ ಸಿಡಿತಾ ಬರ್ತಾ ಇದೆ. ಈಗ ಕಡಲೆಬೇಳೆ, ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ. ಸ್ನೇಹಿತರೆ, ಬಾಡು ಬಂದಿದೆ. ಈಗ ನಾನು ಒಂದು 3 ಗಂಟೆ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ, ಹಾಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಎಲ್ಲ ಬಣ್ಣ ಬದಲಾಗಿದೆ. ಈಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ ಸಹ ತೊಗೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸ್ವಲ್ಪ ಬಾಡು ಬಂದಿದೆ. ಈಗ ನಾನು ಮೈಸೂರು ಬದನೆಕಾಯಿ ಮತ್ತು ಸ್ವಲ್ಪ ಒಂದೇ ಒಂದು ಗುಂಡು ಬದನೆಕಾಯಿ ಇತ್ತು, ಎರಡನ್ನು ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಆದಷ್ಟು ಎಲ್ಲ ಬದನೆಕಾಯಿ ಬೆಂದು ಬಂದಿದೆ. ಒಂದು ತಟ್ಟೆಯನ್ನು ಮುಚ್ಚಿದ್ದೆ. ಈಗ ನಾನೇನು ಮಾಡ್ತೀನಿ ಅಂದರೆ, ಒಂದು 3 ಸಣ್ಣ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಈಗಲೇ ಹಾಕ್ಕೊತಾ ಇದ್ದೀನಿ. ಮತ್ತು ಅಡಿಗೆ ಅರಿಶಿನ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ತಟ್ಟೆ ಮುಚ್ಚಿಬಿಟ್ರೆ ಎಲ್ಲ ಬೆಂದ್ಕೊಳುತ್ತೆ. ಅದರ ಮಧ್ಯೆ ನಾವು ಹೀಗೆ ಕೆದಕ್ತಾ ಇರಬೇಕು, ಅದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ ನೋಡಿ, ಬದನೆಕಾಯಿ ಟೊಮೆಟೊ ಎಲ್ಲ ಬೆಂದು ಬಂದಿದೆ. ಈಗ ನಾನು ನೋಡಿ, ಇಲ್ಲಿ ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಬಟಾಣಿ ಇದಿಷ್ಟನ್ನು ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡಿದ್ದೆ. ಇದನ್ನು ಸಹ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ, ಒಂದು 2 ಸ್ಪೂನಷ್ಟು ಹುಣಸೆ ಹುಳಿ ಬಿಡ್ತೀನಿ. ಏಕೆಂದರೆ ನಾವು ಇದಕ್ಕೇನು ನಿಂಬೆಹಣ್ಣು ಹಾಕದೇ ಇರೋದರಿಂದ ಸ್ವಲ್ಪ ಹುಣಸೆ ಹುಳಿ ಬಿಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ರಸಂ ಪುಡಿ ನಿಮ್ಮ ಹತ್ರ ಮನೆಯಲ್ಲೇ ಮಾಡಿರೋದಿದ್ದರೆ ಹಾಕ್ಕೊಳ್ಳಿ. ನಾನು ಹುಣಸೆಹಣ್ಣು ಹಾಕಿದಂಥ ಸ್ಪೂನಲ್ಲೇ 2 ಸ್ಪೂನು ರಸಂ ಪುಡಿಯನ್ನು ಮೊದಲೇ ತೆಗೆದಿಟ್ಕೊಂಡಿದ್ದೆ. ಈ ಸ್ಪೂನ್ ಅಳತೆಯಲ್ಲಿ ಅಲ್ಲಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿರ್ತೀವಲ್ಲ, ಸೊ ಸಾಕು ಇದಿಷ್ಟು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ರಸಂ ಪುಡಿ ಇಲ್ಲ ಅಂತಂದರೆ MTR ಅವರ ರಸಂ ಪುಡಿಯನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ. ನಾನು ಯಾಕಂದರೆ ಅದರಲ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿದ್ದೀನಿ ನಾನು, ರುಚಿಯಾಗಿರುತ್ತೆ ಅದರಲ್ಲಿ ಹಾಕಿದ್ರವೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಬೇಯಿಸ್ಕೊಂಡು ಕೊನೆಯಲ್ಲಿ ಈಗ ಇದಕ್ಕೆ ಇಂಗಿನ ಹುಡಿ ಹಾಕ್ಕೊತಾ ಇದ್ದೀನಿ. ಇಂಗನ್ನು ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು, ನಾನು ಯಾವ ಗ್ಲಾಸಿನ ಅಳತೆಯಲ್ಲಿ, ನೀವು ಯಾವುದೇ ಗ್ಲಾಸ್ ತೊಗೊಳ್ಳಿ, ಯಾವ ಗ್ಲಾಸಿನ ಅಳತೆಯಲ್ಲಿ ರವೆಯನ್ನು ತೊಗೊಂಡಿದ್ನೋ ಅದಕ್ಕೆ ತರಕಾರಿ ಬೇಯಿಸಿದಂಥ ನೀರನ್ನು ಸೇರಿಸಿ 2.25 ಗ್ಲಾಸಿಗೆ 5 ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಸಾಕು 5 ಗ್ಲಾಸ್ ನೀರು. ಈಗ ಇದು
ಒಂದು ಕುದಿ ಬರಲಿ ಸ್ನೇಹಿತರೆ. ನೋಡಿ ಕುದೀತಾ ಇದೆ. ನಾನು ಉಪ್ಪು ಹುಳಿ ಖಾರ ಎಲ್ಲ ನೋಡಿದೆ, ಕರೆಕ್ಟಾಗಿದೆ. ಈಗ ನಾನು ಕೊತ್ತಂಬರಿಯನ್ನು ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಹಾಕ್ಕೊಳ್ಳೋರು ಹಾಕ್ಕೋಬೋದು. ನಾನು ಸಾಮಾನ್ಯ ರವೆ ಉಪ್ಪಿಟ್ಟುಗಳಿಗೆ, ರವೆ ಖಾರ ಬಾತುಗಳಿಗೆ ನಾನು ತೆಂಗಿನಕಾಯಿ ಬಳಸೋದಿಲ್ಲ. ಮತ್ತು ಅಕ್ಕಿ ತರಿ ಉಪ್ಪಿಟ್ಟಿಗೆ ಮಾತ್ರ ನಾನು ತೆಂಗಿನಕಾಯನ್ನು ಬಳಸೋದು. ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರವೆಯನ್ನು, ಹುರಿದಿರ್ತಕ್ಕಂಥ ರವೆಯನ್ನು ಇದಕ್ಕೆ ಹಾಕ್ಕೋಬೇಕು. ಸ್ನೇಹಿತರೆ, ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಈಗ ಈ ರವೆಯನ್ನು ನಾವು ನಿಧಾನಕ್ಕೆ ಬಿಟ್ಕೊಳ್ತಾ ಹಿಂಗೆ ತಿರುಗಿಸ್ಕೊಳ್ಳೋಣ. ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ನಿಮಗೆ ಗಂಟು ಬಿದ್ದು ಬಿಡುತ್ತೆ ನೀವು ಹೀಗೆ ತಿರುಗಿಸ್ಕೊಳ್ದೆ ಹೋದರೆ. ನೋಡಿ ಸ್ನೇಹಿತರೆ, ರವೆ ಗಟ್ಟಿ ಆಯಿತು. ಈಗ ನಾನು ಸ್ಟವ್ನ ಲೋ ಫ್ಲೇಮ್ಗಳಿಟ್ಟು ತಟ್ಟೆಯನ್ನು ಮುಚ್ಚಿ ಇದ್ರ ಮೇಲೆ ಒಂದು ನೀರನ್ನು ತುಂಬಿರ್ತಕ್ಕಂಥ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ, ದಮ್ ಕಟ್ಟಿದಂಗೆ. ಈಗ ಸ್ಟವನ್ನು ಸಂಪೂರ್ಣ ಆಫ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಹೀಗೆ ಬಿಟ್ಬಿಡೋಣ. ಸ್ನೇಹಿತರೆ, 10 ನಿಮಿಷ ಆಯಿತು. ಈಗ ನಾನು ಈ ನೀರಿನ ಪಾತ್ರೆಯನ್ನು, ಚೆಂಬನ್ನು ತೆಗಿತಾ ಇದ್ದೀನಿ. ಹಾಗೆ ಈಗ ನೋಡಿ ಮುಚ್ಚಳವನ್ನು ತೆಗಿತಾ ಇದ್ದೀನಿ. ಎಷ್ಟು ಘಮ 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 ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಖಾರ ಬಾತ್ ಹೋಟೆಲ್ಗಿನ್ನ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಪರಿಶುದ್ಧವಾಗಿ ಮಾಡ್ಕೊಳ್ಳಿ, ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸ್ನೇಹಿತರೆ ನೋಡಿ, ಖಾರ ಬಾತ್ ತಿನ್ನೋ ಕೂತ್ಕೊಂಡಿದ್ದೀನಿ. ಹೇಗಿದೆ ಅಂತ ತಿಂದು ನಾನು ತಿಳಿಸ್ತೀನಿ. ನೋಡಿ ಎಷ್ಟು ಕೇಸರಿ ಬಾತ್ ಥರ ಹೇಗೆ ಬರುತ್ತೆ ತೆಗೆದ ತಕ್ಷಣ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಒಮ್ಮೆ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ.